ಹೀಗೆ ಕರ್ನಾಟಕ ಏನು ಪೊಲೀಸ್ ಇಲಾಖೆಯಲ್ಲಿ ಹಲವು ಉನ್ನತ ಹುದ್ದೆಗಳನ್ನ ನಿಭಾಯಿಸಿದಂತ ಏನು ಅಧಿಕಾರಿ ಈ ರೀತಿಯಾಗಿ ಕೊಲೆ ಆಗಿರುವಂತ ವಿಚಾರ ತಿಳಿದು ಒಂದು ರೀತಿ ಶಾಕ್ಗೆ ಒಳಗಾಗುವಂತಾಗಿತ್ತು. ಬಟ್ ಕುಟುಂಬದ ಕಲಹದಿಂದ ಪತ್ನಿ ಮತ್ತು ಅವರ ನಡುವಿನ ವೈಮನಸ್ಸಿನಿಂದ ಈ ರೀತಿ ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಆಸ್ತಿ ವಿಚಾರವಾಗಿ ಅವ್ರು ಮಾಡಿದಂಥ ಆಸ್ತಿ, ಅದರಲ್ಲಿ ದಾಂಡೇಲಿ ಆಸ್ತಿಯ ವಿಚಾರದಲ್ಲಿ ಅವರ ತಂಗಿಗೆ ಆಸ್ತಿ ಏನು ಮಾಡಿಸಿದ್ರು ಅವರ ಹೆಸರಿಗೆ, ತಂಗಿ ಹೆಸರಿಗೆ ಅನ್ನುವಂಥ ಕಾರಣಕ್ಕೆ ಪತ್ನಿ ಆಗಾಗ ಓಂ ಪ್ರಕಾಶ್ ಅವರ ಹತ್ರ ಪಲ್ಲವಿ ಅವರು ಗಲಾಟೆ ಮಾಡ್ಕೊಳ್ತಾ ಇದ್ರು ಇತ್ತೀಚೆಗೆ. ಆ ವಿಚಾರವನ್ನ ಓಂ ಪ್ರಕಾಶ್ ಅವರು ಕೂಡ ತಮ್ಮ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಆಗಾಗ ಭೇಟಿ ಆದಾಗ ಕೂಡ ತಮಗಾಗ್ತಕ್ಕಂಥ ಒಂದು ನೋವಿನ ಬಗ್ಗೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ ಇದೆ. ಅದರ ಜೊತೆಗೆ ಅವರ ಪುತ್ರನ ಹೆಸರಿಗೂ ಕೂಡ ಒಂದಷ್ಟು ಆಸ್ತಿ ಮಾಡಿಸಿರುವ ವಿಚಾರದಲ್ಲಿ ಅವರ ತಾಯಿ ಏನು ಪಲ್ಲವಿ ಅವರು ಕಿರಿಕ್ ಮಾಡ್ತಾ ಇದ್ರು ಗಂಡನ ಜೊತೆ ಅನ್ನುವಂಥ ಮಾಹಿತಿ ಇದೆ. ಕುಟುಂಬ ಕಲಹದ ಹಿನ್ನೆಲೆ ಈ ರೀತಿ ಒಬ್ಬ ಹಿರಿಯ ಅಧಿಕಾರಿ ಇವತ್ತು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಆ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಕೂಡ ಈಗಾಗಲೇ ಪತ್ನಿ ಏನು ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ, ಪತ್ನಿಯವರಿಂದ ಕೂಡ ಮಾಹಿತಿಯನ್ನು ಪಡೀತಾ ಇದ್ದಾರೆ. ಯಾವ ಆಸ್ತಿಯ ವಿಚಾರದಲ್ಲಿ ಯಾವ ರೀತಿಯ ಗೊಂದಲಗಳಿತ್ತು ಅನ್ನುವಂಥ ಎಲ್ಲ ಮಾಹಿತಿಯನ್ನು ಕೂಡ ಪಡೆದಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಮೂರ್ತಿ ಅವರು ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ ಅವರೇ, ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ, ಕರ್ನಾಟಕದಲ್ಲಿ ಹಲವಾರು ಉನ್ನತ ಹುದ್ದೆಗಳನ್ನು ನಿಭಾಯಿಸಿರುವಂಥ ಅಧಿಕಾರಿ, ಒಂದು ಕುಟುಂಬ ಕಲಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗೆ ಕೊಲೆ ಆಗಿರುವಂಥದ್ದು ನಿಜಕ್ಕೂ ಕೂಡ ಬಹಳಷ್ಟು ಜನಕ್ಕೆ ಶಾಕ್ ಆಯಿತು. ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಮೂರ್ತಿ ಅವರೇ ನಿಮ್ಮ ಹತ್ರ? ನೋಡಿ ವಿಜಯ್, ಈಗ ಏನಂತ ಹೇಳಿದ್ರೆ ನೋಡಿ, ಈ ಒಂದು ವಾರದಲ್ಲೇ ಒಬ್ಬ ಸದಾಶಿವ ರೆಡ್ಡಿ ಅಂತ ಬಿಡಿದ ಅಡ್ವೊಕೇಟ್ ಜನರಲ್ ಆಗಿದ್ದ ಅವ್ರ ಮೇಲೆ ಹಲ್ಲೆ ಆಯಿತು. ಅದಾದ್ಮೇಲೆ ನಿನ್ನೆ ಅಲ್ಲ ಮೊನ್ನೆ ವಿಕ್ಕಿ ರೈ, ಮುತ್ತಪ್ರೈ ಮಾಜಿ ಅಂತ ಹೇಳಿದ್ರೆ ನಿವೃತ್ತಿ ಹೊಂದಿದ್ದು ಮರಣ ಹೊಂದಿದ್ದಾರೆ. ಮುತ್ತಪ್ರೈ ಮಗನ ಮೇಲೆ ಹಲ್ಲೆ ಆಗಿದೆ, ಶೂಟೌಟು. ಇವತ್ತು ದಿಗ್ಭ್ರಾಂತಿ ಅಂತ ಹೇಳಿದ್ರೆ 15 ದಿವಸದ ಹಿಂದೆ ನನ್ನ ಫ್ಯಾಮಿಲಿಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದ್ದು ಓಂ ಪ್ರಕಾಶ್. ನಾವು ಅವರು ಇಟ್ಕೊಂಡಿದ್ದೆ, ಬಿಪಿನ್ ಟೋಪಕ್ಸ್ನ ನಾನು ಅವರು MN ರೆಡ್ಡಿ ಎಲ್ಲ ಇಟ್ಕೊಂಡಿದ್ದೆ ಒಟ್ಟಿಗೆ. ಹಲೋ 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 ಮೂರ್ತಿ ಅವರೇ, ತಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ತಾವು ಮಾತಾಡಿ. ಆಯ್ತಾ? ಒಂದು ಮನೆ ಕುಟುಂಬದ ತರ ಇದ್ವಿ. ಅದು 15 ದಿವಸ ಇಟ್ಕೊಂಡಿದ್ದೆ. ಒಂದು ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಚೊರೆ ಮಾಡ್ತಾ ಇದ್ದಾಳೆ, ಹಂಗೆ ಅಂತ ಹೇಳಿದ್ರು. ಆದ್ರೆ ಇವತ್ತು ದುರ್ದೈವ ಅಂತ ಹೇಳಿದ್ರೆ ಪಲ್ಲವಿ ನಾಕೇನು ಅಷ್ಟೇ, ಅವಳೇನೋ ಅಷ್ಟು ಇದಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಈ ಘಟನೆ ನೋಡಿ ನಮಗೆ ಒಂಥರ ದಿಗ್ಭ್ರಾಂತಿ ಆಯ್ತು. ನಾನು ಆನ್ ದ ವೇ ಬರ್ತಾ ಇದ್ದೆ, ಆಮೇಲೆ ಮನೆ ಹತ್ರ ಹೋಗಿ ನೋಡಿದೆ, ಅಷ್ಟೊತ್ತಿಗೆ ಇದಾಗಿತ್ತು. ಆಮೇಲೆ ಇಟ್ಕೊಂಡಿದ್ದೆ ಮೇಲ್ಗಡೆ ಮಗಳಿದ್ದು, ಅಳಿಯ ಇರ್ಲಿಲ್ಲ, ಮಗ ಮತ್ತೆ ಸೊಸೆ ಹೊರಗಡೆ ಹೋಗಿದ್ರು. ಆಯ್ತಾ? ಮಗಳು ಮಾತ್ರ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದು. ಈಗ ಆಕ್ಚುಲಿ ಇಟ್ಕೊಂಡಿದ್ದೆ 3ನೇ ಫ್ಲೋರ್ ಇರ್ತಾ ಇದ್ದೆ. ಬೆಳಗಿನ ಜಾವ ಪ್ರತಿ ದಿವಸ ಇಟ್ಕೊಂಡಿದ್ದೆ, ಗಿಡಗಳಿಗೆ ದಿಕ್ಕಲ್ಲ ಆ ಮನುಷ್ಯನ ನೀರ್ ಹಾಕ್ತಾ ಇದ್ದ ಮನೆಯಲ್ಲಿ ಅಂತ ಇದ್ರ ಈ ಒಂದು ನೋಡಿ ದಿಗ್ಭ್ರಾಂತಿ ಆಯ್ತು. ಆಮೇಲೆ ನೋಡಿ ಕೇಳಲಾಗಿ ಲಾಸ್ಟ್ ಇಟ್ಕೊಂಡಿದ್ದೆ. ಈಗ ಗೊತ್ತಾಯ್ತು, DG ಮತ್ತೆ ಅಲೋಕ್ ಮೋಹನ್ ಬಂದಿದ್ದಾರೆ, ಮತ್ತೆ ಹಿರಿಯ ಪೊಲೀಸ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ಬಾಡಿಯನ್ನು ಏನಂತ ಹೇಳಿದ್ರೆ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ಗೋಸ್ಕರ, ಮರಣೋತ್ತರ ಪರೀಕ್ಷೆಗೋಸ್ಕರ. ಮುಂದೆ ಏನಾಗುತ್ತೆ ಏನು ಅಂತ ನೋಡ್ಬೇಕು. ಬಟ್ ಇದಂತೂ ದುರ್ದೈವ. ಆಕ್ಚುಲಿ ಈ ತರ ಇಟ್ಕೊಂಡಿದ್ದೆ IPS ಆಫೀಸರ್ ಇದರಲ್ಲಿ ಇತಿಹಾಸದಲ್ಲಿ ಇಟ್ಕೊಂಡಿದ್ದೆ. ಬಿಹಾರವು ಮತ್ತೆ ಉತ್ತರ ಪ್ರದೇಶದಲ್ಲಿ ಒಂದು 2 ಘಟನೆಗಳಲ್ಲಿ ನಾನು ಕಂಡಿದ್ದೆ. ರಾಜು ಸಿಂಗ್ ಅಂತ ಹೇಳ್ಬಿಟ್ಟಿದ್ದೆ, ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಒಂದ್ಸಾರಿ ಇಟ್ಕೊಂಡಿದ್ದೆ, ಅವರ ಹೆಂಡತಿನೇ ಮರ್ಡರ್ ಮಾಡಿತ್ತು. ಆಮೇಲೆ ಉತ್ತರ ಪ್ರದೇಶದಲ್ಲಿ ಇಟ್ಕೊಂಡಿದ್ದೆ ಪ್ರಕಾಶ್ ಸಿಂಗ್ ಅಂತ ಹೇಳ್ಬಿಟ್ಟಿದ್ದೆ, ಅವನಿದ್ದನ್ನು ಇಟ್ಕೊಂಡಿದ್ದೆ. ಮಗಳು ಆಯ್ತಾ, ಮಗಳಿಗೆ ಶೇರ್ ಕೊಟ್ಟಿಲ್ಲ ಅಂತ ಬಿಟ್ಟು ಇದಾಗಿತ್ತು. ಅದು ಬಿಟ್ರೆ ಇದು 3ನೇ ಘಟನೆ ಇಟ್ಕೊಂಡಿದ್ದೆ ಇತಿಹಾಸದಲ್ಲಿ. ಆಯ್ತಾ? ಭಾರತ ಇತಿಹಾಸದಲ್ಲೇ IPS ಆಫೀಸರ್, ಅದು ರಿಟೈರ್ಡ್ DG. ಪಾಪ ಆ ಮನುಷ್ಯನ್ಗೆ ಇಟ್ಕೊಂಡಿದ್ದೆ ಮಧುಮೇಹ ಇತ್ತು,
BP ಇತ್ತು, ಎಲ್ಲ ಇತ್ತು. ಆದ್ರೂ ಸಹಿತ ಕೊಲ್ಲುವಂತ ಅವಶ್ಯಕತೆ ಏನಿತ್ತು? ಈಗ ಅದೇ ನಿಗೂಢವಾದ ಪ್ರಶ್ನೆ. ಸದ್ಯ ಈಗ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಕಳಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಈಗ ಅವರ ಬಾಡಿ ಆಲ್ರೆಡಿ ಏನೋ ಪೋಸ್ಟ್ ಮಾರ್ಟಮ್ ಆಗಿ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗ್ತಾ ಇದೆಯಾ? ಮತ್ತೆ ಪಲ್ಲವಿ ಅವರ ವಿಚಾರಣೆ ಎಲ್ಲಿಗೆ ಬಂದಿದೆ? ಈ ಬಗ್ಗೆ ಏನು ಅಪ್ಡೇಟ್ಸ್ ಇದೆ, ತಮಗೆ ಮಾಹಿತಿ ಇದೆಯಾ ಮೂರ್ತಿ ಅವರೇ? ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಯ್ತಾ, ಮಗಳ ಸ್ಟೇಟ್ಮೆಂಟ್ ಈಗ ಪಡಿತಾ ಇದ್ದಾರೆ ಅಂತ ಆಯ್ತಾ. ಮಗ ಮತ್ತೆ ಇವರು ಈಗ ಆಲ್ರೆಡಿ ಇಟ್ಕೊಂಡಿದ್ದೆ ಸ್ಟೇಷನ್ ಹತ್ರ ಬಂದು ಧಾವಿಸಿದ್ದಾರೆ. ಅದನ್ನ ನೋಡ್ಕೊಂಡ್ಬಿಟ್ಟಿದೆ ಮುಂದಿನ ಏನು ವ್ಯಕ್ತ ಅಂತ ಹೇಳ್ಬಿಟ್ಟಿದೆ. ಈಗ ಮರಣೋತ್ತರ ಪರೀಕ್ಷೆ ಇಟ್ಕೊಂಡಿದೆ, ಹಾಗೆ ಇಟ್ಕೊಂಡಿದೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ. ಇದು ಓಂ ಪ್ರಕಾಶ್ ಅವರ ಇದನ್ನ ಅವರ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿಲ್ಲ ಇದುವರೆಗೂ? ಇಲ್ಲ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ಆಗ್ಬೇಕು, ಮೃತನ ವಿಚಾರಣೆ ಆಗ್ಬೇಕು, ಇದೆಲ್ಲ ಇದೆ. ಆ ಕಾರಣದಿಂದ ಈಗ ಇಟ್ಕೊಂಡಿದ್ದೆ ಮಗ ಮತ್ತೆ ಸೊಸೆ, ಅಳಿಯ ಮತ್ತೆ ಮಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೂರ್ತಿ ಅವರೇ. ಶವವಾಗಿ ಇಟ್ಕೊಂಡಿದ್ದೆ ಸೆಂಟ್ ಜಾನ್ಸ್ ಹಾಸ್ಪಿಟಲ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.